guys, welcome to Simplified Engineering YouTube channel, and today's session is all about a roadmap to become a great data scientist in future. Without any late come, let's start our video. ಆಟೋಮೇಟೆಡ್ ಡ್ರೈವಿಂಗ್ ಕಾರ್ಸ್ಗಳು ಬರ್ತಿದೆ ಆ್ಯಂಡ್ ಆಟೋಮೇಟೆಡ್ ಡ್ರೋನ್ಸ್ಗಳು ಬರ್ತಿದೆ. ಸೊ ಇದೆಲ್ಲ ಕೂಡ ಇಂಪ್ಲಿಮೆಂಟೇಷನ್ ಆಫ್ ಡಾಟಾ ಸೈನ್ಸೇ ಆಗಿರುತ್ತೆ. ಸೊ ನೀವು ಡಾಟಾ ಸೈನ್ಸ್ ಕೋರ್ಸನ್ನು ನೀಟಾಗಿ ಲಾಜಿಕ್ನ ಅರ್ಥ ಮಾಡ್ಕೊಂಡು ಕಲಿತ್ರೆ ಡೆಫಿನೆಟ್ಲಿ ಇನ್ ಫ್ಯೂಚರ್ ಯು ವಿಲ್ ಬಿಕಮ್ ಅ ಗ್ರೇಟ್ ಡಾಟಾ ಸೈಂಟಿಸ್ಟ್ ಆ್ಯಂಡ್ ಯು ವಿಲ್ ಕ್ರಿಯೇಟ್ ಅ ಬೆಟರ್ ದೆನ್ ದೀಸ್ ಆ್ಯಪ್ಸ್ ಅಂತ ಹೇಳ್ಬೋದು. ನಾನು ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಅಮೆಝಾನ್, ಫ್ಲಿಪ್ಕಾರ್ಟ್, ನೆಟ್ಫ್ಲಿಕ್ಸ್, ಮೀಶೋ ಮತ್ತು ಫಿನ್ಟೆಕ್ ಕಂಪನೀಸ್ ಆ್ಯಪ್ಸ್ ಆಗಿರ್ಬೋದು, ಫೋನ್ಪೇ, ಗೂಗಲ್ ಪೇ ಮತ್ತು ಫುಡ್ ಆರ್ಡರಿಂಗ್ ಆ್ಯಪ್ಸ್ ಝೊಮ್ಯಾಟೊ ಆ್ಯಂಡ್ ಬ್ಲಿಂಕಿಟ್, ಈ ಥರ ಎಲ್ಲ ಆ್ಯಪ್ಸ್ಗಳು ಕೂಡ ಇಂಪ್ಲಿಮೆಂಟೇಷನ್ ಆಫ್ ಡಾಟಾ ಸೈನ್ಸೇ. ನಾವು ಅದ್ರ ಜೊತೆ ಇಂಟರಾಕ್ಷನ್ ಡೇ ಟು ಡೇ ಲೈಫಲ್ಲಿ ಇದ್ರೂ ಬಟ್ ವಿ ಆರ್ ನಾಟ್ ಅವೇರ್ ಆಫ್ ಹೌ ಡಸ್ ದೇ ಆರ್ ಕ್ರಿಯೇಟೆಡ್, ಅದು ಹೇಗೆ ಕ್ರಿಯೇಟ್ ಮಾಡಿದ್ರು ಆ್ಯಪ್ಸ್ಗಳು ಅನ್ನೋದು ನಮಗೆ ನಾಲೆಡ್ಜ್ ಇಲ್ಲ. ಸೊ ನೆಕ್ಸ್ಟ್ ನಿಮ್ಮ ಕ್ವಶನ್ ಬಂದು ಡಾಟಾ ಸೈನ್ಸ್ ಅಂದರೆ ಏನು? ಡಾಟಾ ಸೈನ್ಸ್ ಇಸ್ ಅ ಗ್ರೂಪ್ ಆಫ್ ಡೇಟಾ, ಮ್ಯಾಥ್ಸ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಮಷೀನ್ ಲರ್ನಿಂಗ್ ಆ್ಯಂಡ್ ಡೀಪ್ ಲರ್ನಿಂಗ್, ಈ 5 ಕೂಡ ಸೇರಿದ್ರೆ ಡಾಟಾ ಸೈನ್ಸ್ ಆಗಿರುತ್ತೆ. ಹಾಗಿದ್ರೆ ಬನ್ನಿ ಸ್ಟೆಪ್ 1 ನೋಡೋಣ. ಸ್ಟೆಪ್ 1 ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಲಿಬೇಕು. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ ತಕ್ಷಣ ನಮಗೆ 2 ಬರುತ್ತೆ, ಪೈಥಾನ್ ಮತ್ತು ಆರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ. ಸೊ ಐ ಪ್ರಿಫರ್ ಪೈಥಾನ್ ಟು ಲರ್ನ್ ಬಿಕಾಸ್ ಪೈಥಾನ್ ಈಸ್ ವೆರಿ ಪಾಪ್ಯುಲರ್ ಆ್ಯಂಡ್ ಹೈ ಇನ್ ಡಿಮ್ಯಾಂಡ್ ಇನ್ ಕಂಪನೀಸ್. ಸೊ ಮೋಸ್ಟ್ ಆಫ್ ದಿ ಕಂಪ್ನೀಸಲ್ಲಿ ಪೈಥಾನ್ನ ಪ್ರಿಫರ್ ಮಾಡ್ತಾರೆ ಆ್ಯಂಡ್ ಇಟ್ ಹ್ಯಾಸ್ ಹೈ ರಿಸೋರ್ಸಸ್ ಆಲ್ಸೋ. ಸೊ ಪೈಥಾನ್ನ ಕಲೀರಿ. ಆ್ಯಂಡ್ ಪೈಥಾನ್ ಕಲಿತಾದ್ಮೇಲೆ ನಿಮಗೆ ಡಾಟಾ ಪ್ರೀ ಪ್ರೊಸೆಸಿಂಗ್ ಬರುತ್ತೆ. ಡಾಟಾ ಪ್ರೀ ಪ್ರೊಸೆಸಿಂಗ್ ಅಂತಂದರೆ ಡಾಟಾ ಸೈನ್ಸಲ್ಲಿ ನಾವೇನು ಡಾಟಾ ನೋಡ್ತೀವಿ ಆ ಡಾಟಾ ಕ್ಲೀನಾಗಿರೋದಿಲ್ಲ, ಕೆಲವೊಂದು ಡೂಪ್ಲಿಕೇಟ್ಸ್ ಇರುತ್ತೆ, ಕೆಲವೊಂದು ಅನ್ವಾಂಟೆಡ್ ಇರುತ್ತೆ. ಅದನ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂದರೆ ನೀವು ಪೈಥಾನ 2 ಲೈಬ್ರರೀಸ್ನ ಕಲಿಬೇಕು, ನಂಪೈ ಮತ್ತು ಪಾಂಡಾಸ್ ಅಂತ. ಆ್ಯಂಡ್ ನಂಪೈ ಅಂತ ಅಂದರೆ ನ್ಯೂಮರಿಕಲ್ ಕಾಂಪ್ಯೂಟೇಷನ್ಸ್ಗೆ ಯೂಸ್ ಮಾಡ್ತೀವಿ, ಮತ್ತು ಪಾಂಡಾಸ್ ಆನ್ ದಿ ಬೇಸಿಸ್ ಆಫ್ ನಂಪೈಯೇ ಇರುತ್ತೆ, ಅದು ಡಾಟಾ ಪ್ರೀ ಪ್ರೊಸೆಸಿಂಗಿಗೆ ಹೆಲ್ಪ್ ಆಗುತ್ತೆ. ನಾನು ಪೈಥಾನ್ ಟ್ಯುಟೋರಿಯಲ್ ಕೂಡ ಮಾಡ್ತಾ ಇದ್ದೀನಿ, ಬೇಕು ಅಂತಂದರೆ ನನ್ನ ಚಾನಲ್ನ ವಿಸಿಟ್ ಮಾಡಿ ನೀವು ಅದನ್ನು ನೋಡ್ಬೋದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಬಂದು ಸ್ಟೆಪ್ 2. ಸ್ಟೆಪ್ 2 ಅಲ್ಲಿ ಮ್ಯಾಥ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ. ಮ್ಯಾಥ್ಸ್ ಅಂದ ತಕ್ಷಣ ನೀವು ತುಂಬ ಕಷ್ಟ ಅಂತ ಫೀಲ್ ಮಾಡಬೇಡಿ, ನಿಮಗೆ ಮಿನಿಮಮ್ 10th ಬೇಸಿಕ್ ಮ್ಯಾಥ್ಸ್ ಗೊತ್ತಿದ್ರೂ ಸದಾ ನೀವು ಈ ಮ್ಯಾಥ್ಸ್ಗಳನ್ನ ಆರಾಮ್ಸೆ ಕಲಿಬೋದು. ಇದರಲ್ಲಿ 4 ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ: ಸ್ಟ್ಯಾಟಿಸ್ಟಿಕ್ಸ್, ಪ್ರೊಬ್ಯಾಬಿಲಿಟಿ, ಲೀನಿಯರ್ ಆಲ್ಜಿಬ್ರಾ ಮತ್ತು ಕ್ಯಾಲ್ಕುಲಸ್. ಫಸ್ಟ್ ಆಫ್ ಆಲ್ ಸ್ಟ್ಯಾಟಿಸ್ಟಿಕ್ಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಡಾಟಾ ಸೈನ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್ ಇದೆ. ಸ್ಟ್ಯಾಟಿಸ್ಟಿಕ್ಸಲ್ಲಿ ಮೀನ್, ಮೀಡಿಯನ್, ಮೋಡ್, ವೇರಿಯನ್ಸ್, ಸ್ಟ್ಯಾಂಡರ್ಡ್ ವೇರಿಯನ್ಸ್ ಮತ್ತು ಪ್ರೊಬ್ಯಾಬಿಲಿಟಿಲಿ ನೈವೇ ಬೇಸ್ ಥಿಯರಮ್ ಅಂತ ಬರುತ್ತೆ. ಸೊ ಅದು ಕೂಡ ತುಂಬ ಇಂಪಾರ್ಟೆಂಟು. ಮತ್ತು ಗಾಷಿಯನ್ ಡಿಸ್ಟ್ರಿಬ್ಯೂಷನ್, ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಮತ್ತು ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಕೂಡ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಲೀನಿಯರ್ ಆಲ್ಜಿಬ್ರಾಗೆ ಬರೋದಾದರೆ ಐಗನ್ ವ್ಯಾಲ್ಯೂ, ಐಗನ್ ವೆಕ್ಟರ್, ಮ್ಯಾಟ್ರಿಕ್ಸ್, ವೆಕ್ಟರ್ಸ್, ಇದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಕ್ಯಾಲ್ಕುಲಸ್ಗೆ ಬಂದರೆ ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ನ ನೀಟಾಗಿ ಕಲಿಬೇಕು. ಆ್ಯಂಡ್ ನನ್ನ ಸಜೆಷನ್ ಏನು ಅಂತಂದರೆ ಮ್ಯಾಥ್ಸ್ನ ಬಾಯ್ ಮಾಡಬೇಡಿ. ನಾವು ಬೋರ್ಡ್ ಎಕ್ಸಾಮ್ಗಳಿಗೆ ಡೆಫಿನಿಷನ್ಸ್ನ ಬಾಯ್ ಮಾಡ್ತಿದ್ವಲ್ಲ, ಆ ಥರ ಬಾಯ್ ಮಾಡಬೇಡಿ. ಅದು ಹಿಂದೆ ಇರೋ ಲಾಜಿಕನ್ನ ಅರ್ಥ ಮಾಡ್ಕೊಳ್ಳಿ. ಅದನ್ನು ಅರ್ಥ ಮಾಡ್ಕೊಂಡು ಅದನ್ನು ಸ್ಕಿಲ್ಸಾಗಿ ಕನ್ವರ್ಟ್ ಮಾಡಿಕೊಂಡು ಮಾಡೆಲ್ಸ್ಗಳನ್ನ ಕ್ರಿಯೇಟ್ ಮಾಡುವಾಗ ಆ ಲಾಜಿಕ್ನ ಅಪ್ಲೈ ಮಾಡಿ. ಇದು ವೇ ಆಫ್ ಲರ್ನಿಂಗ್ ಇನ್ ಇಂಜಿನಿಯರಿಂಗ್. ಇಲ್ಲಿವರೆಗೂ ಬೋರ್ಡ್ ಒಂಥರ ಆದರೆ ಇಂಜಿನಿಯರಿಂಗ್ ಒಂಥರ. ಬೋರ್ಡಲ್ಲಿ ಏನು ಓದಿರ್ತೀವಿ ಅದನ್ನು ಬರಿತೀವಿ ಜಸ್ಟ್ ಅಷ್ಟೇ, ಬಟ್ ಇಂಜಿನಿಯರಿಂಗಲ್ಲಿ ಏನು ಓದಿರ್ತೀವಿ ಅದನ್ನು ಸ್ಕಿಲ್ಸಲ್ಲಿ ತೋರಿಸ್ಬೇಕು, ರೈಟಿಂಗಲ್ಲಿ ತೋರಿಸೋದಲ್ಲ. ನೆಕ್ಸ್ಟು ಸ್ಟೆಪ್ 3. ಸ್ಟೆಪ್ 3ಲಿ ಡಾಟಾ ವಿಜುವಲೈಸೇಷನ್ ಬರುತ್ತೆ. ಡಾಟಾ ವಿಜುವಲೈಸೇಷನ್ಗೆ ನಾವು ಪೈಥಾನ್ನ 2 ಇಂಪಾರ್ಟೆಂಟ್ ಲೈಬ್ರರೀಸ್ನ ಯೂಸ್ ಮಾಡ್ತೀವಿ, ಮ್ಯಾಟ್ಪ್ಲಾಟ್ಲಿಬ್ ಮತ್ತು ಸೀಬಾರ್ನ್ ಅಂತ. ಕೆಲವರು ಡಾಟಾ ಸೈನ್ಸ್ ಜೊತೆ ಡಾಟಾ ಅನಾಲಿಟಿಕ್ಸ್ನು ಕೂಡ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ. ಅವರಿಗೆ ಪವರ್ ಬಿ ಐ ಮತ್ತು ಟ್ಯಾಬ್ಲೋ ಅನ್ನೋ 2 ಇಂಪಾರ್ಟೆಂಟ್ ಲೈಬ್ರರೀಸ್ ಇದೆ, ಅವ್ರು ಅದನ್ನು ಕೂಡ ರೆಫರ್ ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್ 4. ಸ್ಟೆಪ್ 4ಅಲ್ಲಿ ಮಷೀನ್ ಲರ್ನಿಂಗ್ ಬರುತ್ತೆ. ಮಷೀನ್ ಲರ್ನಿಂಗ್ ಅಂತ ಅಂದರೆ ಮಷೀನ್ ಲರ್ನಿಂಗ್ ಇಸ್ ಅ ಪಾರ್ಟ್ ಆಫ್ ಎ ಐ. ಆ್ಯಂಡ್ ಫಸ್ಟ್ ಆಫ್ ಆಲ್ ತುಂಬ ಜನಕ್ಕೆ ಎ ಐ ಮತ್ತು ಮಷೀನ್ ಲರ್ನಿಂಗ್ ಮಧ್ಯೆ ತುಂಬ ಕನ್ಫ್ಯೂಷನ್ಸ್ ಇದೆ. ಎ ಐ ಅಂದರೆ ಇಟ್ ಇಸ್ ಅ ಟೆಕ್ನಿಕ್ ಟು ಮೇಕ್ ಮಷೀನ್ಸ್ ಟು ಮಿಮಿಕ್ ಲೈಕ್ ಅ ಹ್ಯೂಮನ್ ಬೀಯಿಂಗ್ಸ್ ಅಂತ. ಮಷೀನ್ಸ್ಗಳು ಹ್ಯೂಮನ್ ಬೀಯಿಂಗ್ಸ್ ಥರ ಮಿಮಿಕ್ ಮಾಡೋದಕ್ಕೆ ಆ ಟೆಕ್ನಿಕ್ನ ಎ ಐ ಅಂತ ಕರಿತೀವಿ. ಸೊ ಮಷೀನ್ ಲರ್ನಿಂಗ್ ಅಂತ ಅಂದರೆ ಮಷೀನ್ ಲರ್ನಿಂಗ್ ಈಸ್ ಅ ಲರ್ನಿಂಗ್ ವೇರ್ ಮಷೀನ್ಸ್ ಕ್ಯಾನ್ ಪ್ರಿಡಿಕ್ಟ್ ಬೇಸ್ಡ್ ಆನ್ ದ ಎಕ್ಸ್ಪೀರಿಯನ್ಸ್. ಆಯಿತಾ? ಮಷೀನ್ಸ್ಗಳಿಗೆ ಟ್ರೈನಿಂಗ್ ಮಾಡುವಾಗ ಅವರು ಒಂದಷ್ಟು ಟ್ರೈನಿಂಗನ್ನು ಮಾಡಿರ್ತಾರೆ ಮಷೀನ್ಸ್ಗಳಿಗೆ. ಸೊ ಅದರ ಎಕ್ಸ್ಪೀರಿಯನ್ಸ್ ಮೇಲೆ ನಮಗೆ ಔಟ್ಪುಟ್ ರಿಸಲ್ಟನ್ನು ಪ್ರಿಡಿಕ್ಟ್ ಮಾಡುತ್ತೆ. ಆ್ಯಂಡ್ ಮಷೀನ್ ಲರ್ನಿಂಗಲ್ಲೂ 3 ಇಂಪಾರ್ಟೆಂಟ್ ಟೈಪ್ಸ್ ಇದೆ: ಸೂಪರ್ವೈಸ್ಡ್ ಲರ್ನಿಂಗ್, ಅನ್ಸೂಪರ್ವೈಸ್ಡ್ ಲರ್ನಿಂಗ್, ರೀಎನ್ಫೋರ್ಸ್ಮೆಂಟ್ ಲರ್ನಿಂಗ್ ಅಂತ. ಸೊ ನಿಮಗೆ ಮಷೀನ್ ಲರ್ನಿಂಗ್ ಕೋರ್ಸ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ಸೊ ದಟ್ ನಾನು ಮಷೀನ್ ಲರ್ನಿಂಗ್ ಕೋರ್ಸ್ನ ಸ್ಟಾರ್ಟ್ ಮಾಡ್ತೀನಿ.
ಅದರಲ್ಲಿ ನಿಮಗೆ ಸೂಪರ್ವೈಸ್ ಲರ್ನಿಂಗ್ ಅಂತ ಅಂದರೆ ಏನು, ಅನ್ಸೂಪರ್ವೈಸ್ಡ್ ಅಂತ ಅಂದರೆ ಏನು ಅಂತ ಎಕ್ಸಾಂಪಲ್ ಕೊಟ್ಟು ಈಸಿಯಾಗಿ ಹೇಳ್ಕೊಡ್ತೀನಿ. ಆ್ಯಂಡ್ ಮಷೀನ್ ಲರ್ನಿಂಗ್ ಬೇಸ್ಡ್ ಮೇಲೆ ಮಾಡೆಲ್ಸ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಸ್ಕೈಕಿಟ್ ಲರ್ನ್ ಅನ್ನೋ ಲೈಬ್ರರಿನ ಯೂಸ್ ಮಾಡ್ತಾರೆ. ಇಟ್ಸ್ ಅ ಪ್ರೈಮರಿ ಲೈಬ್ರರಿ ಟು ಬಿಲ್ಡ್ ಅ ಮಾಡೆಲ್ಸ್ ಬೇಸ್ಡ್ ಆನ್ ಮಷೀನ್ ಲರ್ನಿಂಗ್. ಆ್ಯಂಡ್ ಡಾಟಾ ಸೈನ್ಸ್ ಅನ್ನೋದು ಇದು ಥಿಯರಿಟಿಕಲ್ ಫೀಲ್ಡ್ ಅಲ್ಲ, ಇಟ್ಸ್ ಅ ಪ್ರಾಕ್ಟಿಕಲ್ ಫೀಲ್ಡ್. ಸೊ ನೀವು ಎಕ್ಸ್ಪರ್ಟ್ಸ್ ಆಗಬೇಕು ಅಂತ ಅಂದರೆ ಥಿಯರಿ ಜೊತೆಗೆ ನೀವು ಸಾಕಷ್ಟು ಪ್ರಾಜೆಕ್ಟ್ಸ್ಗಳನ್ನ ಮಾಡಬೇಕು, ಪ್ರಾಕ್ಟಿಕಲ್ ಲರ್ನಿಂಗ್ ಇರಬೇಕು. ನೆಕ್ಸ್ಟ್ 5th ಸ್ಟೆಪ್ಪು ಬಂದು ಡಾಟಾಬೇಸ್. ಕಂಪ್ನೀಸ್ಗಳಲ್ಲೆಲ್ಲ ಡಾಟಾಗಳನ್ನ ಡಾಟಾ ಬೇಸಿಸಲ್ಲಿ ಸ್ಟೋರ್ ಮಾಡಿರ್ತಾರೆ. ಸೊ ನನ್ನ ಸಜೆಷನ್ ಬಂದು SQL ಇಸ್ ಅ ವೆರಿ ಇಂಪಾರ್ಟೆಂಟ್ ಡಾಟಾ ಬೇಸ್ ಸ್ಟೋರೇಜ್ ಸಿಸ್ಟಮ್. ಈಸಿಯಾಗಿ ಫೆಚ್ ಮಾಡ್ಬೋದು. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಸ್ಟೆಪ್ಪು. ಪ್ರತಿ ಸ್ಟೆಪ್ ಕೂಡ ವೆರಿ ಇಂಪಾರ್ಟೆಂಟ್. ಪ್ರತಿ ಸ್ಟೆಪ್ಪಲ್ಲೂ ನೀವು ಸ್ಟ್ರಾಂಗ್ ಆದರೆ ಒಳ್ಳೆ ಡಾಟಾ ಸೈಂಟಿಸ್ಟ್ ಆಗೋದಕ್ಕಾಗೋದು. ನೆಕ್ಸ್ಟ್ ಸ್ಟೆಪ್ 6 ಬಂದು ವರ್ಷನ್ ಕಂಟ್ರೋಲ್. ವರ್ಷನ್ ಕಂಟ್ರೋಲಲ್ಲಿ ನೀವು ಗಿಟ್ ಮತ್ತು ಗಿಟ್ ಹಬ್ನ ಡಿಫ್ರೆನ್ಸ್ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ರೋಲ್. ನಿಮಗೆ ಗಿಟ್ ಮತ್ತು ಗಿಟ್ ಹಬ್ ಬಗ್ಗೆ ಇನ್ನೂ ಡೀಟೇಲಾಗಿ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಜಾಸ್ತಿ ಕಮೆಂಟ್ ಬಂದಷ್ಟು ನಾನು ಅದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಡೀಪ್ ಲರ್ನಿಂಗ್. ಸ್ಟೆಪ್ 7 ಬಂದು ಡೀಪ್ ಲರ್ನಿಂಗ್. ಸೊ ಡೀಪ್ ಲರ್ನಿಂಗ್ is also a part of a machine learning. Subset of a machine learning is deep learning. ಸೊ ನವಡೇಸ್ ಮಷೀನ್ ಲರ್ನಿಂಗ್ ಕೂಡ ತುಂಬ ಜನ ಯೂಸ್ ಮಾಡ್ತಿರೋದ್ರಿಂದ ಕಂಪನೀಸ್ಗಳಲ್ಲೆಲ್ಲ ಡೀಪ್ ಲರ್ನಿಂಗು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಡೀಪ್ ಲರ್ನಿಂಗ್ ಕೂಡ ವೆರಿ ಇಂಪಾರ್ಟೆಂಟ್. ಇವಾಗ ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ ಸಿಸ್ಟಮ್ ಬರ್ತಿದೆ. ಸೊ ಅದು ಡೀಪ್ ಲರ್ನಿಂಗ್ ಬೇಸ್ಡ್ ಮೇಲೆ ಇಂಪ್ಲಿಮೆಂಟ್ ಆಗಿರೋದು. ಸೊ ಇದೇ ಥರ ಡೀಪ್ ಲರ್ನಿಂಗು ಕೂಡ ತುಂಬ ಅಪ್ಲಿಕೇಶನ್ಸ್ಗಳು ಇವಾಗ ನೋಡ್ತಾ ಇದ್ದೀವಿ ನಾವು. ಅದೇ ಡ್ರೈವರ್ಲೆಸ್ ಕಾರ್ಸ್ ಆಗಿರ್ಬೋದು, ಡ್ರೋನ್ಸ್, ಆಟೋಮೇಟೆಡ್ ಡ್ರೋನ್ಸ್, ಇದೆಲ್ಲ ಕೂಡ ಡೀಪ್ ಲರ್ನಿಂಗ್ ಅಲ್ಗೊರಿದಮ್ಸ್ ಮೇಲೆ ಯೂಸ್ ಆಗಿದೆ. ಸೊ ನನ್ನ ಒಂದು ಟಿಪ್ಸ್ ಏನು ಅಂತ ಅಂದರೆ, ಟು ಬಿಕಮ್ ಎ ಗ್ರೇಟ್ ಡಾಟಾ ಸೈಂಟಿಸ್ಟ್ಗೆ ಪ್ರಾಜೆಕ್ಟ್ಸ್ಗಳನ್ನ ತಗೊಳ್ಳಿ, ಪ್ರಾಜೆಕ್ಟ್ಸ್ಗಳನ್ನ ಮಾಡಿ, ಮಾಡೆಲ್ಸ್ಗಳನ್ನ ಕ್ರಿಯೇಟ್ ಮಾಡಿ. ನೀವು DSCನ ಚೆನ್ನಾಗಿ ಕಲಿಬೇಕು, ಆಲ್ಗೊರಿದಮ್ಸ್ಗಳನ್ನ ಚೆನ್ನಾಗಿ ಕಲ್ತ್ಕೋಬೇಕು. ಆಲ್ಗೊರಿದಮ್ಸ್ ಕಲ್ತಾದ್ಮೇಲೆ ನೀವು ಮಷಿನ್ ಲರ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ ತುಂಬ ಈಸಿ ಆಗುತ್ತೆ. ಆ್ಯಂಡ್ ಪ್ರಾಜೆಕ್ಟ್ಸ್ಗಳ ಮೇಲೆ ವರ್ಕ್ ಮಾಡಿ, ಅದಕ್ಕಾಗಲೇ ಅನ್ನೋ ವೆಬ್ಸೈಟ್ನ ಯೂಸ್ ಮಾಡಿ, ಅದ್ರಲ್ಲಿ ತುಂಬ ಡಾಟಾ ಸೆಟ್ಸ್ ಇದೆ, ಅದ್ರ ಮೇಲೆ ಆಲ್ಗೊರಿದಮ್ಸ್ ಹಾಕಿ ಮಾಡೆಲ್ಸ್ಗಳನ್ನ ಕ್ರಿಯೇಟ್ ಮಾಡಿ. ನಿಮ್ಮ ರೆಸ್ಯೂಮಲ್ಲಿ ಕೂಡ ಕಂಪ್ನೀಸ್ಗಳಲ್ಲಿ ನೋಡೋದು ಅದನ್ನೇ, ಸ್ಕಿಲ್ಸ್ನೇ ನೋಡೋದು. ಸೊ ರೆಸ್ಯೂಮಲ್ಲಿ ನೀವು ಜಸ್ಟ್ ಇದನ್ನು ಮಾಡಿದ್ವಿ ಅಂತ ಹಾಕೋದಕ್ಕಿಂತ ವಿತ್ ಪ್ರೂಫ್ ನೀವು ಪ್ರಾಜೆಕ್ಟ್ಸ್ಗಳನ್ನ ಯಾವ್ಯಾವ್ದು ಹ್ಯಾಂಡ್ ಓವರ್ ಮಾಡಿದರೆ ಹಾಕಿದ್ರೆ ಯು ವಿಲ್ ಗೆಟ್ ಅ ಬೆಟರ್ ಪ್ಲೇಸ್ಮೆಂಟ್. ಆ್ಯಂಡ್ ಯಾರು ಡಾಟಾ ಸೈಂಟಿಸ್ಟ್ ಆಗಬೇಕು ಅಂತ ಆ್ಯಂಬಿಷನ್ ಇಟ್ಕೊಂಡು ಈ ವಿಡಿಯೋ ನೋಡಿದ್ರು ಅವರೆಲ್ರಿಗೂ ಆಲ್ ದ ಬೆಸ್ಟ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.